ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಪೆನ್ಷನ್ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಏನು ಪೆನ್ಷನ್ ಪಡ್ಕೊಂತಾ ಇದ್ದಾರೆ, ಅಂಗವಿಕಲರ ವೇತನ ಇರಬಹುದು, ವೃದ್ಧಾಪ್ಯ ವೇತನ ಇರಬಹುದು, ಸಂಧ್ಯಾ ಸುರಕ್ಷಾ ವೇತನ ಆಗಿರಬಹುದು, ಏನು ಪಿಂಚಣಿ ಹಣವನ್ನು ಪಡ್ಕೊಂತಾ ಇದ್ದಾರೆ ಅವರಿಗೆ ಗುಡ್ ನ್ಯೂಸ್ ಇದೆ. ಖಂಡಿತವಾಗ್ಲೂ ಈಗಾಗಲೇ ಹಣ ಬಿಡುಗಡೆ ಆರಂಭ ಆಗಿದೆ. ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀನಿ. ಪೆನ್ಷನ್ ಹಣ ಅಂತೂ ಕೊನೆಗೂ ಶುರುವಾಯಿತು. ಎಷ್ಟು ಜನರಿಗೆ ಬಂದಿರಬಹುದು ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಇದೆ. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಹಣ ಯಾವಾಗ ಆರದು, ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬಾಕಿ ಕಂತುಗಳಿದೆ ಅದರ ಬಿಡುಗಡೆ ಬಗ್ಗೆ ಕೆಲವೊಂದು ಪ್ರತಿಷ್ಠಿತ ಪತ್ರಿಕಾ ಮಾಧ್ಯಮಗಳಲ್ಲಿ ಏನು ವರದಿ ಬರ್ತಾ ಇದೆ ಅದರ ಬಗ್ಗೆ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀನಿ. ನಿಮಗೆ ಪ್ರೂಫ್ ಬೇಕು ಅಂದ್ರೆ ನಾನು ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನೆಲ್ ನಲ್ಲಿ ಹಾಕಿರ್ತೀನಿ, ತಪ್ಪದೆ ನೀವು ವೀಕ್ಷಣೆಯನ್ನ ಮಾಡಬಹುದು. ಓಕೆನಾ? ಈಗ ಮೊದಲು ಪೆನ್ಷನ್ ಹಣದ ಬಗ್ಗೆ ಮಾತಾಡಿ, ಆಮೇಲೆ ಗೃಹಲಕ್ಷ್ಮಿ ಹಣ ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಿನ್ನೆ ನಾನು ಕಳೆದ 2-3 ದಿನದಿಂದ ಲೈವ್ ಮಾಡಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೆ, ಕಮೆಂಟ್ ಬರ್ತಾ ಇದೆ, ಇದುವರೆಗೂ ಸಹ ಪ್ರೂಫ್ ಬಂದಿಲ್ಲ ಅಂತ ಹೇಳಿ. ನಿನ್ನೆ ಬೀದರ್ ಜಿಲ್ಲೆಯವರು ಒಂದು ಪ್ರೂಫ್ ಅನ್ನ ಕಳಿಸಿದ್ದಾರೆ. ಪೆನ್ಷನ್ ಹಣ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂತ ಪೆನ್ಷನ್ ಹಣ ಹ್ಯಾಂಡಿಕ್ಯಾಪ್ಡ್ ಪೆನ್ಷನ್ ಬಂದಿದೆ ನೋಡಿ. 1400 ರೂಪಾಯಿ ಅವರಿಗೆ ಹ್ಯಾಂಡಿಕ್ಯಾಪ್ ಪೆನ್ಷನ್ ಬಂದಿದೆ. ಬೀದರ್ ಜಿಲ್ಲೆಯವರು ಮೆಸೇಜ್ ಬಂದಿರುವಂತಹ ಅವರಿಗೆ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಇತ್ತು, ಮೆಸೇಜ್ ಬಂದಿರುವ ಸ್ಕ್ರೀನ್ ಶಾಟ್ ಅನ್ನು ಕೂಡ ಹಾಕಿದ್ದಾರೆ. ನಾನು ಯಾವ ಬೀದರ್ ಜಿಲ್ಲೆ ಅಲ್ವಾ ಅಂತ ಕೇಳಿದ್ದೀನಿ. ಹೌದು ಅಂತ ನಾವು ರೆಗ್ಯುಲರ್ ವೀಕ್ಷಕರೇ ಅವರು ಪ್ರೂಫ್ ಅನ್ನ ಕೊನೆಗೂ ಕೂಡ ಪೆನ್ಷನ್ ಹಣ ಬಿಡುಗಡೆ ಆಗಿರುವ ಪ್ರೂಫ್ ನಮಗೆ ಸಿಕ್ಕಿದೆ. ಬಟ್ ಆದ್ರೆ ಇಲ್ಲೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಸಾಕಷ್ಟು ಜನರಿಗೆ ಪೆನ್ಷನ್ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ, ರೆಗ್ಯುಲರ್ ಆಗಿ ಜಮಾ ಆಗುವ ರೀತಿ ಜಮಾ ಆಗಿಲ್ಲ. ಹ್ಯಾಂಡಿಕ್ಯಾಪ್ ಪೆನ್ಷನ್ ಮೊದಲು ಹಣ ಜಮಾ ಮಾಡಿದ್ದಾರೆ, ಇನ್ನೂ ಕೂಡ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ವೇತನ ಇವೆಲ್ಲವೂ ಕೂಡ ಸಾಕಷ್ಟು ಜನರಿಗೆ ಜಮಾ ಆಗೋದು ಬಾಕಿ ಇದೆ. ಕೇವಲ ಒಂದು 8-10% ಜನರಿಗೆ ಅಷ್ಟೇ ಹಣ ಜಮಾ ಆಗಿರೋದು. ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ್ಲೂ ಸಹ ಅಪ್ರಾಕ್ಸಿಮೇಟ್ ಅಷ್ಟೇ ಜನರು ವೋಟ್ ಮಾಡಿದ್ದಾರೆ ನಮಗೆ ಹಣ ಜಮಾ ಆಗಿದೆ ಅಂತ ಹೇಳಿ. ಹಾಗಾಗಿ ಕೊನೆಗೂ ಶುರುವಾಗಿದೆ. ಖಂಡಿತವಾಗ್ಲೂ ನಿಮ್ಗೂ ಏನಾದ್ರೂ ಪೆನ್ಷನ್ ಹಣ ಬಂದಿದೆಯೋ ಇಲ್ವೋ, ಯಾರ್ಯಾರು ಫಲಾನುಭವಿಗಳಿದ್ದೀರಾ ತಪ್ಪದೇ ನೀವು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆನಾ? ನಿಮ್ಗೇನ್ ಪ್ರೂಫ್ ಇದೆ ಟೆಲಿಗ್ರಾಮ್ ಚಾನಲ್ ನಲ್ಲೂ ಕೂಡ ಹಾಕಿರ್ತೀನಿ. ಮತ್ತೆ ಯಾರಾದ್ರೂ ಬೇರೆಯವರು ಪ್ರೂಫ್ ಕಳಿಸಿದ್ರು ಪೋಸ್ಟ್ ಮಾಡ್ತಾ ಇರ್ತೀನಿ, ನೀವು ಕೂಡ ಜಾಯಿನ್ ಆಗಿ ವೀಕ್ಷಣೆಯನ್ನ ಮಾಡಬಹುದು. ಓಕೆನಾ? ಕೆಲವೊಂದು ಪ್ರತಿಷ್ಠಿತ ಪತ್ರಿಕಾ ವರದಿಗಳು ಮತ್ತೆ ಡಿಜಿಟಲ್ ನ್ಯೂಸ್ಗಳಲ್ಲಿ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಹಣ ಅಥವಾ ನವರಾತ್ರಿ ಸಮಯದಲ್ಲಿ ಏನು ಬಾಕಿ ಉಳಿದಿರುವಂತಹ ಕಂತನ್ನ ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಟ್ ಇದುವರೆಗೂ ಸಹ ಸರ್ಕಾರದಿಂದಾಗ್ಲಿ ಅಥವಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದಾಗ್ಲಿ ಅಧಿಕೃತವಾಗಿ ನಾವು ಬಾಕಿ ಕಂತು 4,000 ಅಥವಾ 6,000 ಏನ್ ಬಿಡುಗಡೆ ಮಾಡ್ತೀವಿ, 8,000 ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ. ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಈಗಾಗಲೇ ಏಪ್ರಿಲ್ ವರೆಗೂ ಮಾತ್ರ ಹಣ ಬಿಡುಗಡೆ ಆಗಿರೋದು. ಏಪ್ರಿಲ್ ತಿಂಗಳ ಹಣನೂ ಸಹ ಇನ್ನೂ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ. ಪ್ರತಿನಿತ್ಯವೂ ಸಹ ನಾವು ಸರ್ಕಾರಕ್ಕೆ ರಿಕ್ವೆಸ್ಟ್ ಹಾಕ್ತಾನೆ ಇದೀವಿ. ಇನ್ನೂ ಕೂಡ ಮೇ, ಜೂನ್, ಜುಲೈ, ಆಗಸ್ಟ್ ತಿಂಗಳ ಹಣ 4 ತಿಂಗಳ ಹಣ ಬರೋದು ಬಾಕಿ ಇದೆ. ಆದಷ್ಟು ಬೇಗ ಈ ತಿಂಗಳಲ್ಲಿ 2 ಕಂತನ್ನ ಬಿಡುಗಡೆ ಮಾಡಿ, ಅಕ್ಟೋಬರ್ ಅಲ್ಲಿ 2 ಕಂತನ್ನ ಬಿಡುಗಡೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಕೆಲವೊಂದು ಮೂಲಗಳ ಪ್ರಕಾರ ಬರ್ತಾ ಇರೋ ಮಾಹಿತಿ ಪ್ರಕಾರ ಈ ತಿಂಗಳಲ್ಲಿ ಜಮಾ ಆಗೋ ಡೌಟ್, ಅಕ್ಟೋಬರ್ ಅಲ್ಲೇ ನಿಮಗೆ 6,000 ಅಥವಾ 8,000 ಈ ರೀತಿಯಾಗಿ ಜಮಾ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಖಂಡಿತವಾಗ್ಲೂ ಇದು ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಾಗ ಮಾತ್ರ ನಾವು ಅಪ್ಡೇಟ್ ಕೊಡುವಂತ ಕೆಲಸ ಮಾಡ್ತೀವಿ. ಯಾವ್ಯಾವ ನ್ಯೂಸ್ ಅಲ್ಲಿ ಬಂದಿದೆ ಅನ್ನೋದನ್ನ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಹಾಕಿರ್ತೀನಿ, ತಪ್ಪದೇ ವೀಕ್ಷಣೆ ಮಾಡಿ. ನಮ್ಮ ವೀಕ್ಷಕರು ಸಹ ಮಂಜುನಾಥ್ ಕೋರೆ ಅವರು ಇರ್ಬೋದು, ಸಾಕಷ್ಟು ಜನ ಫಾರ್ವರ್ಡ್ ಮಾಡ್ತಾ ಇರ್ತಾರೆ ಏನ್ ಸುದ್ದಿ ಬರ್ತಾ ಇರುತ್ತೆ ಅದನ್ನ. ಅವರೆಲ್ಲರಿಗೂ ಸಹ ಧನ್ಯವಾದಗಳು. ಈ ಕ್ಷಣದ ಅಪ್ಡೇಟ್ ಅನ್ನು ನಿಮಗೆ ತಿಳಿಸುವಂತ ಕೆಲಸ ಮಾಡಿದ್ದೀನಿ. ಪೆನ್ಷನ್ ಹಣ ನಿಮಗೂ ಬಂದಿಲ್ಲ ಅಂದ್ರೆ ವೆಯ್ಟ್ ಮಾಡಿ, ಈಗಾಗಲೇ ಬಿಡುಗಡೆ ಆರಂಭ ಆಗಿದೆ. ನಿಮಗೂ ಜಮಾ ಆಗಿದೆಯೋ ಇಲ್ಲೋ ಕಮೆಂಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.